ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಇದು ನೋಡಿ, ಅವರೆಕಾಳು ಹಿಟ್ಟಿನ ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಅದು ಸ್ವಲ್ಪ ಬೋರ್ ಆಗ್ತಿತ್ತು. ಕಾಳು ಮಾಡ್ತಾ ಇದ್ವಿ. ಬೋರ್ ಆಗ್ತಿದ್ದಕ್ಕೆ ಟಿ ವಿ ನೋಡ್ತಾ ಇದ್ವಿ. ಕಾಳು ಇಟ್ಕದೆ ಒಂದು ಕೈಯೆಲ್ಲ ನೋವು ಬಂದ್ಬಿಡುತ್ತಪ್ಪ ನಿಜ. ಫೈನಲ್ಗೆ ನಮಗೆ ಎಷ್ಟು ಕಾಳು ಸಿಕ್ತು ಅಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಸಿಕ್ತು ಸಾಂಬಾರು ಮಾಡೋಕ್ಕೆ. ಇಷ್ಟು ಕಾಳು ಸಿಕ್ತು ನೋಡಿ. ಸಾಂಬಾರು ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಚಕ್ಕೆ, ಲವಂಗ, ಗಸಗಸೆ, ಧನಿಯಾ ಪೌಡರು, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊಬ್ಬರಿ, ಈರುಳ್ಳಿ, ಕೊತ್ತಂಬರಿ. ಅದು ಒಗ್ಗರಣೆಗೆ ಈರುಳ್ಳಿ ಸಪ್ರೇಟ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತೊಳೆದು ಇಟ್ಕೊಂಡಿದ್ದೀನಿ ಕಾಳು ಸಾಂಬಾರಿಗೆ. ಒಗ್ಗರಣೆಗೆ ಈರುಳ್ಳಿ ಇದು ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇಟ್ಕೊಳ್ಳೋಕ್ಕೆ ಎಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ. ನೋಡಿ, ಹಸಿಯಾಗಿ ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಪುದೀನ ಎಲ್ಲ ಸೇರಿಸಿ ಹಾಕಿಬಿಟ್ಟಿದ್ದೀನಿ. ಆಮೇಲೆ ನಿಮ್ಗೆ ಹೇಳೋದು ಮರ್ತಿದ್ದೆ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ಳಿ, ಅದೇ ಪುಡಿ. ನನಗೆ ಅಷ್ಟು ಸಾಕು ಅನಿಸ್ತು, ಅಷ್ಟು ಹಾಕಿದ್ದೀವಿ. ನೋಡಿ, ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಫೈನಲಿ ರುಬ್ಕೊಂಡು ಪೇಸ್ಟ್ ರೆಡಿ ಮಾಡಿಕೊಂಡು ಈಗೆಲ್ಲ ಪಾತ್ರೆ ಇಕ್ಕಿ ಒಗ್ಗರಣೆ ಕೊಟ್ಟು ಕಾಳು ಪೇಸ್ಟ್, ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಬಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಅದು ಕಾಳೆಲ್ಲ ಕುದಿಬೇಕಲ್ಲ, ಬೇಯಬೇಕಲ್ಲ, ಅದಕ್ಕೋಸ್ಕರ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀರು ಸಾಕಾಗಿಲ್ಲ, ಮತ್ತು ಇನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಫೈನಲಿ ಸಾರೆಲ್ಲ ಬೆಂದು ರೆಡಿ ಆಯಿತು. ಚೆನ್ನಾಗಿ ಒಳ್ಳೆ ಘಮ ಬರ್ತಾಯಿದೆ. ಎಲ್ಲ ಕಾಳೆಲ್ಲ ಚೆನ್ನಾಗಿ ಬೆಂದಿತ್ತು. ನೋಡಿ, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.